ಆತ್ಮೀಯ ವಿದ್ಯಾರ್ಥಿಗಳಿಗೆ ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಗಣಿತ ಪ್ರಕಾಶ 6ನೇ ತರಗತಿ ಕನ್ನಡ ಮಾಧ್ಯಮ ಭಾಗ 2ರಲ್ಲಿ ಮೊದಲನೇ ಅಧ್ಯಾಯ ಸುತ್ತಳತೆ ಮತ್ತು ವಿಸ್ತೀರ್ಣ. ಈ ಒಂದು ಅಧ್ಯಾಯದಲ್ಲಿ ಪುಟ ಸಂಖ್ಯೆ 19 ಮಾಡೋಣ. 19ರಲ್ಲಿ ಏನದಂತಂದಾಗ ಒಂದು ವಿಸ್ತೀರ್ಣದ ಒಗಟನ್ನು ಕೊಟ್ಟಿದ್ದಾರೆ. ಏನದಂತಂದ್ರೆ ಪ್ರತಿ ಚಿತ್ರದಲ್ಲಿ ಬಿಟ್ಟಿರೋ ಬದಿ ಉದ್ದ ಅಥವಾ ವಲಯದ ವಿಸ್ತೀರ್ಣದ ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ 1 A B C D ಅಂತ 4 ಉಪ ಪ್ರಶ್ನೆಗಳವರೆ. ಇದರ ಒಗಟು ರೂಪದಲ್ಲಿ ಕೊಟ್ಟಿರೋದ. ಇದಕ್ಕೆ ಏನು ಮಾಡಿ ಬಿಟ್ಟಿರುವ ವಿಸ್ತೀರ್ಣವನ್ನು ಕಂಡುಹಿಡಬೇಕು ರೀ. ಈಗ ಮೊದಲನೇದು ಎದಲ್ಲಿ ನೋಡಿದಾಗ ಇದು ಎಷ್ಟು, ಈ ಒಂದು ಚಿತ್ರದ ವಿಸ್ತೀರ್ಣ ಎಷ್ಟದ ರೀ? 13 ಚದರ ಸೆಂಟಿಮೀಟ್ರ್ ಅಂತಂದ್ರೆ ಸ್ಕ್ವಯರ್ ಸೆಂಟಿಮೀಟ್ರ್. 13 ಸ್ಕ್ವಯರ್ ಅಂತಂದ್ರೆ ಇದು ಏನದ ರೀ, ಒಂದು ಚಿತ್ರ ಎಂಬುದು ಕೊಟ್ಟಿನದ. ಇದರಲ್ಲಿ ಯಾವ ಎರಡು ಸಂಖ್ಯೆಗಳಿಂದ ಗುಣಾಕಾರ ಮಾಡಿದಾಗ 13 ಆಗುತ್ತದೆ ಎಂಬುದನ್ನು ನೋಡ್ಕೊಳ್ಬೇಕು. ಈಗ ಇದು ಎಂಬುದು ಇಲ್ಲಿಂದ ಇಲ್ಲಿವರೆಗೆ ಎಷ್ಟದ ಅಂತಂದ್ರೆ 1 ಅದ ರೀ, ಮತ್ತು ಇಲ್ಲಿಂದ ಇಲ್ಲಿವರೆಗೆ ಎಷ್ಟದ ಅಂತಂದ್ರೆ 13 ಅದ ರೀ. ಅಂತಂದ್ರೆ 13 ಒಂದಲೇ 13. ಯಾವ ಎರಡು ಸಂಖ್ಯೆಗಳನ್ನ ಗುಣಾಕಾರ ಮಾಡಿದಾಗ 13 ಬರ್ತದೆ? 13 ಒಂದಲೇ 13. ಇದು ಒಂದನೇ ಚಿತ್ರದ ಉದ್ದ ಮತ್ತು ಅಗಲ ಎಷ್ಟು? 13 ಗುಣಿಲೆ 1. ಈಗ ಅದೇ ರೀತಿ ಇಲ್ಲಿ ಕೆಳಗಡೆ ನೋಡಿದಾಗ ಇದು ಇಲ್ಲಿಂದ ಇಲ್ಲಿವರೆಗೆ ಎಷ್ಟೈತ್ರಿ? 1 ಸೆಂಟಿಮೀಟ್ರ್ ಐತದ, ಮತ್ತು ಇಲ್ಲಿಂದ ಇಲ್ಲಿವರೆಗೆ ಎಷ್ಟೈತೆ ಅಂತಂದ್ರೆ 13 ಸೆಂಟಿಮೀಟ್ರ್ ಆಯ್ತದೆ. ಈಗ ಇದು ಇಲ್ಲಿಂದ ಇಲ್ಲಿವರೆಗೆ 13 ಸೆಂಟಿಮೀಟ್ರ್ ಆಗ್ಯದ. ಇದು ಕೂಡ ಎಷ್ಟೈತೆ ರೀ? 13 ಸೆಂಟಿಮೀಟ್ರ್ ಆಯ್ತದೆ. ಈಗ ಇದು 13 ಸೆಂಟಿಮೀಟ್ರ್ ಅದ. ಇದು ಒಂದು ಆಯತಾಕಾರದಾಗದ. ಆಯತಾಕಾರದಲ್ಲಿ ಇದರಿಂದ 26 ಸೆಂಟಿಮೀಟ್ರ್ ಅಂತ ಬಂದಿದೆ ರೀ. 26 ಸ್ಕ್ವಯರ್ ಸೆಂಟಿಮೀಟ್ರ್ ಅಂತ. ಈಗ 26 ಬರ್ಬೇಕಂದ್ರೆ ನಾ 13ಕ್ಕೆ ಎಷ್ಟರಿಂದ ಗುಣಾಕಾರ ಮಾಡೋದು? 26 ಬರ್ತದೆ ಅಂತಂದ್ರೆ 2ರಿಂದ ಗುಣಾಕಾರ ಮಾಡಿದ್ರೆ 26 ಬರ್ತದೆ. ಆದ್ದರಿಂದ ಇಲ್ಲಿ 2 ಅಂತ ಬರೀಬೇಕು. ಇದು 2 ಸೆಂಟಿಮೀಟರ್. 13 2 26 ಸ್ಕ್ವಯರ್ ಸೆಂಟಿಮೀಟರ್. ಈಗ ಇದು 2 ಅದಂತದ. ಇದು ಕೂಡ ಎಷ್ಟು ಇರ್ತದೆ ರೀ? 2 ಇರ್ತದೆ. ಇದು ಎಷ್ಟು? 2. ಇದು 2 ಆಗ್ಯದ ಅಂತಂದ್ರೆ ಇದು ಕೂಡ ಎಷ್ಟಿರ್ತದೆ? 2 ಸೆಂಟಿಮೀಟರು. ಇಲ್ಲಿ ಈಗ ನೋಡಿದಾಗ ಇಲ್ಲಿ ಇದು 1 ಸೆಂಟಿಮೀಟ್ರ್ ಅದ ಅಂತಂದ್ರೆ ಇದು ಕೂಡ ಎಷ್ಟಿರ್ತದೆ? ಒಂದೇ ಇರ್ತದೆ. ಮತ್ತು ಇದು ಎಷ್ಟೈತೆ ಅಂತಂದ್ರೆ 15 ಐತದೆ ರೀ. ಇದು ಎಷ್ಟೈತದ? 15. ಇದು 15 ಅದ ಅಂತಂದ್ರೆ ಇದ್ರೂ ಕೂಡ ಎಷ್ಟೈತೆ? 15. 15 ಒಂದಲೇ 15 ಸ್ಕ್ವಯರು ಸೆಂಟಿಮೀಟರು. ಈಗ ಇದಂತ 2 ಕೊಟ್ಟಿದ. ಇದು ಇಲ್ಲಿಂದ ಇಲ್ಲಿವರೆಗೆ ಎಷ್ಟದ ಅಂತ ಅಂದಾಗ 15 ಅದ ರೀ. ಇಲ್ಲಿ ನಾವೇನು ಮಾಡಿದೆ? 15 ಅಂತ ಬರೆದೆ. ಇದು ಕೂಡ ಎಷ್ಟಿತ್ತು? 15. 15 2 ಎಷ್ಟು ಅಂತಂದ್ರೆ ಇದು 30 ಸ್ಕ್ವಯರ್ ಸೆಂಟಿಮೀಟರ್. ಒಂದನೇ ಚಿತ್ರ ಮುಗಿತು ಮಕ್ಕಳೇ. ಈಗ 2ನೇ ಚಿತ್ರವನ್ನು ನೋಡಿದಾಗ ನಾವು ಮೊದಲು ಏನೇನು ಕೊಟ್ಟಿದ್ದೋ ಅದು ತುಂಬೋಣ, ನಂತರ ಏನು ಕೊಟ್ಟಿಲ್ಲ ಅದನ್ನು ಕಂಡು ಹಿಡೋಣ. ಈಗ ಇದು ಒಂದು ಆಯತಾಕಾರದ. ಆಯತಾಕಾರದ ಅಗಲ ಎಂಬುದು 2 ಸೆಂಟಿಮೀಟ್ರ್ ಕೊಟ್ಟಿದ್ದದ, ಮತ್ತು ಉದ್ದ ಎಂಬುದು ಕೊಟ್ಟಿದ್ದಿಲ್ಲ. ಇಲ್ಲಿ ವಿಸ್ತೀರ್ಣ ಕೊಟ್ಟಿದ್ದ ಎಷ್ಟು? 10 ಸ್ಕ್ವಯರ್ ಸೆಂಟಿಮೀಟ್ರ್ ಅಂತ ಕೊಟ್ಟಿದ್ದದ ರೀ. ಇಲ್ಲಿಂದ ಇಲ್ಲಿವರೆಗೆ 3 ಸೆಂಟಿಮೀಟ್ರ್ ಅದ. ಅಗಲ ಇಲ್ಲಿಂದ ತನಕ ಎಷ್ಟದ? 3 ಸೆಂಟಿಮೀಟ್ರ್. ಇಲ್ಲ, ಉದ್ದ ಅದ ರೀ. ಉದ್ದ ಎಷ್ಟದ? ಇಲ್ಲಿಂದ ಇಲ್ಲಿವರೆಗೆ 3 ಸೆಂಟಿಮೀಟ್ರ್ ಅದ ಅಂತಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಕೊಟ್ಟಿದ್ದಿಲ್ಲ. ಅಂತಂದ್ರೆ ಏನು ಮಾಡಬೇಕು? ಇಲ್ಲಿ 2 ಅದ ರೀ. ಈ 2ಕ್ಕೆ ಎಷ್ಟಿನ ಗುಣಾಕಾರ ಮಾಡಿದ್ರೆ 10 ಬರ್ತದೆ ನೋಡ್ಕೊಳ್ಬೇಕು. ಈ 2ಕ್ಕೆ ಅಂಬದು 5ರ ಗುಣಾಕಾರ ಮಾಡಿದ್ರೆ 10 ಬರ್ತದೆ. ಈಗ ಇಲ್ಲಿಂದ ತನಕ ಅಂತ ಕೊಟ್ಟಿದ್ದ 3 ಸೆಂಟಿಮೀಟ್ರ್ ಅಂತ. 5ರಲ್ಲಿ 3 ಕಳೆದ್ರೆ ಎಷ್ಟು ಅಂತಂದಾಗ 2. ಅಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಎಷ್ಟದ ರೀ? 2 ಸೆಂಟಿಮೀಟ್ರ್ ಅದ. ಎಷ್ಟು? 2. ಇದು 2 ಮತ್ತು ಇದು 3 ಕೂಡಿದ್ರೆ 5. 5 2 10 ಸ್ಕ್ವಯರ್ ಸೆಂಟಿಮೀಟ್ರ್ ಆಯ್ತು. ಈಗ ಇಲ್ಲಿಂದ ಇಲ್ಲಿವರೆಗೆ 2 ಸೆಂಟಿಮೀಟ್ರ್ ಅದಂತ. ಇದು ಕೂಡ ಏನಾಯ್ತದ? 2 ಸೆಂಟಿಮೀಟ್ರ್. ಇದು 2 ಅಂತಂದ್ರೆ ಇಲ್ಲಿಂದ ಪೂರ್ತಿ ಇಲ್ಲಿಂದ ತನಕ ಎಷ್ಟೈತೆ ರೀ? 5 ಸೆಂಟಿಮೀಟ್ರ್ ಐತೆ ರೀ. ಎಷ್ಟು? 5 ಸೆಂಟಿಮೀಟ್ರ್. ಈಗ ಇಲ್ಲಿ 2 ಕೊಟ್ಟಿಂದ ರೀ. ಅಗಲ 2 ಸೆಂಟಿಮೀಟ್ರ್ ಕೊಟ್ಟಿದ್ದ. ಉದ್ದ ಇಲ್ಲಿಂದ ಇಲ್ಲಿವರೆಗೆ ಉದ್ದ ಕೊಟ್ಟಿಲ್ಲ ರೀ. ಅಂತಂದ್ರೆ ಈಗ ನೋಡಬೇಕು ನಾವು ವಿಸ್ತೀರ್ಣ ಕೊಟ್ಟಿದ್ದ ಎಷ್ಟು? 10 ಸ್ಕ್ವಯರ್ ಸೆಂಟಿಮೀಟ್ರ್ ಅಂತ. ಈ 2ಕ್ಕೆ ಎಷ್ಟು ಗುಣಾಕಾರ ಮಾಡಿದ್ರೆ 10 ಸ್ಕ್ವಯರ್ ಬರ್ತದೆ ಅಂತಂದ್ರೆ 5 ಗುಣಾಕಾರ ಮಾಡೋದು ಬರ್ತದೆ. ಅದರಿಂದ ಇದು ಉದ್ದ ಎಷ್ಟೈತೆ ಅಂತ 5
ಸೆಂಟಿಮೀಟ್ರ್ ಆಯಿತು. 5 10 ಸ್ಕ್ವಯರ್ ಸೆಂಟಿಮೀಟರ್. ಈಗ ಈ ಕಡೆ ಬಂದಾಗ ಇಲ್ಲಿಂದ ಇಲ್ಲಿವರೆಗೆ 3 ಸೆಂಟಿಮೀಟ್ರ್, ಇದು 3 ಆಯ್ತು ಅಂದರೆ ಇದು ಕೂಡ ಏನಾಯ್ತದ 3 ಸೆಂಟಿಮೀಟರ್ ಆಯ್ತದೆ ರೀ. ಈಗ ಇದು ಇಲ್ಲಿಂದ ಇಲ್ಲಿವರೆಗೆ ಎಷ್ಟದ ಅಂತಂದು ನಾವು ಕಂಡುಹಿಡಿಬೇಕಾದ್ರೆ ಏನು ಮಾಡ್ಬೇಕಂದಾಗ ಪೂರ್ತಿ ಇಲ್ಲಿಂದ ಇಲ್ಲಿವರೆಗೆ ಎಷ್ಟದ ರೀ 5 ಸೆಂಟಿಮೀಟ್ರ್ ಅದ. ಮತ್ತು ಇಲ್ಲಿ ಕೊಟ್ಟಿದ್ದಾರೆ 2 ಸೆಂಟಿಮೀಟ್ರ್. 5 ಸೆಂಟಿಮೀಟ್ರಲ್ಲಿ 2 ಸೆಂಟಿಮೀಟ್ರ್ ಕಳೆದ್ರೆ ಎಷ್ಟು 3, ಅದರಿಂದ 3, ಇದು ಕೂಡ 3. ಇಲ್ಲಿಂದ ಇಲ್ಲಿವರೆಗೆ ಎಷ್ಟು 3. ಇದು ಚೌಕಾಕಾರದಾಗದ, ಅದರಿಂದ ವಿಸ್ತೀರ್ಣ ಎಷ್ಟಾಯ್ತದ ಅಂತ 3 × 3 ಅಂತಂದಾಗ 3 3 9. ಇದು ಎಷ್ಟು 9 ಸ್ಕ್ವಯರ್ ಸೆಂಟಿಮೀಟರ್. ಎರಡನೇ ಚಿತ್ರ ಮುಗಿತು ಸ್ನೇಹಿತರೆ. ಸಿ ಮೂರನೇ ಉಪಪ್ರಶ್ನೆ. ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ. ಇದರದ್ದು ನಾವು ಗಮನಿಸಿದಾಗ ಈ ಒಂದು ಚಿತ್ರದ ಏನು ಕೊಟ್ಟಿದ್ದಿಲ್ಲ, ಉದ್ದ ಕೊಟ್ಟಿದ್ದಿಲ್ಲ, ಅಗಲ ಕೊಟ್ಟಿದ್ದಿಲ್ಲ, ಮತ್ತು ಇದರಲ್ಲಿ ಒಳಗಿದ್ದಂಥ ವಿಸ್ತೀರ್ಣನೂ ಕೊಟ್ಟಿದ್ದಿಲ್ಲ. ಅದರದ್ದು ನಾವು ಕಂಡುಹಿಡಿಬೇಕಂತಂದ್ರೆ ಇಲ್ಲಿ ಕೆಳಗಡೆ ಬಂದಾಗ ಇಲ್ಲಿಂದ ಇಲ್ಲಿವರೆಗೆ ಎಷ್ಟದ ಅಂತಂದಾಗ ಇಲ್ಲಿಂದ ಇಲ್ಲಿವರೆಗೆ ಎಷ್ಟದ ರೀ 6 ಸೆಂಟಿಮೀಟ್ರ್ ಅದ ರೀ. ಇಲ್ಲಿಂದ ಇಲ್ಲಿವರೆಗೆ ಎಷ್ಟು 6 ಸೆಂಟಿಮೀಟ್ರ್ ಅದ. ಮತ್ತು ಇದು 6 ಸೆಂಟಿಮೀಟ್ರ್ ಆದಾಗ ಇದು ಕೂಡ ಎಷ್ಟು ಆಯ್ತು ರೀ 6 ಸೆಂಟಿಮೀಟ್ರ್ ಆಯ್ತು ರೀ. ಇದು 6 ಸೆಂಟಿಮೀಟ್ರ್ ಆದಾಗ ಇಲ್ಲಿ ನೋಡಿದಾಗ ಇಲ್ಲಿಂದ ಇಲ್ಲಿವರೆಗೆ ಎಷ್ಟದ ರೀ 3 ಅದ. ಮತ್ತು ಇಲ್ಲಿ 3 ಅದ ರೀ, ಮತ್ತು ಇಲ್ಲಿ 6 ಅದ. ವಿಸ್ತೀರ್ಣ ಕೊಟ್ಟಿದ್ದ 42. ಈಗ ನೋಡಿದಾಗ ಇಲ್ಲಿ ಎಷ್ಟು ಇದು ಇಲ್ಲಿಂದ ಇಲ್ಲಿಂದ 3 ಅದ ರೀ. ಇದ್ರಾಗ ಎಷ್ಟು ಸೇರಿಸಿದ್ರೆ 42 ಬರ್ತದೆ ನೋಡ್ಕೊಳ್ಬೇಕು. 6 ಮಗ್ಗಿದಾಗ 42 ಅದನ್ನೆಲ್ಲ ನೋಡಿದಾಗ 6 6 36, 6 7 42 ಅದ ರೀ. 6 7 ಎಷ್ಟು 42. ಮತ್ತು ಇಲ್ಲಿ 3 ಸೆಂಟಿಮೀಟ್ರ್ ಅಂತೂ ಕೊಟ್ಟಿದ್ದದ. ಎಷ್ಟು 3 ಸೆಂಟಿಮೀಟ್ರ್ ಕೊಟ್ಟಿದ್ದ. ಈಗ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಅದ ಅಂತಂದಾಗ ಇಲ್ಲಿ 3ದಾಗ ಎಷ್ಟು ಸೇರಿಸಿದ್ರೆ 6 ಆಯ್ತು 7 ಆಯ್ತು ನೋಡ್ಕೊಳ್ಬೇಕು. ಎಷ್ಟು ಸೇರಿಸಿದ್ರು 4 ಸೇರಿಸಿದ್ರು. ಆದ್ದರಿಂದ ಇದು ಎಷ್ಟು ಆಯ್ತದೆ ಅಂತಂದಾಗ ಇದು 4 ಸೆಂಟಿಮೀಟ್ರ್ ಆಯ್ತದೆ ರೀ. ಇದು 4 ಆದಾಗ ಇದು ಕೂಡ ಏನಾಯ್ತದೆ 4 ಸೆಂಟಿಮೀಟ್ರ್ ಆಯ್ತು. ಇದು ಕೂಡ ಎಷ್ಟಾಯಿತು 4 ಸೆಂಟಿಮೀಟ್ರ್. ಇದು ಕೂಡ ಎಷ್ಟಾಯಿತು 4 ಸೆಂಟಿಮೀಟ್ರ್. ಈಗ ಇದಕ್ಕೆ ಕಂಡು ಹಿಡಿದಾಗ 4 4 ಎಷ್ಟು ಅಂತ 16 ಸ್ಕ್ವಯರ್ ಸೆಂಟಿಮೀಟರ್. 16 ಸ್ಕ್ವಯರ್ ಸೆಂಟಿಮೀಟರ್. ಈಗ ಇದು 4 ಪ್ಲಸ್ ಇದು 3, 4 3 ಎಷ್ಟು 7. ಇಲ್ಲಿಂದ ಇಲ್ಲಿವರೆಗೆ ಎಷ್ಟಾಯ್ತು ರೀ 7 ಸೆಂಟಿಮೀಟ್ರ್ ಆಯಿತು. ಅದು 7 ಆಯ್ತು ಅಂತ ಇದು ಕೂಡ ಏನಾಯ್ತದೆ 7 ಸೆಂಟಿಮೀಟ್ರ್ ಆಯ್ತು. 6 7 42 ಸ್ಕ್ವಯರ್ ಸೆಂಟಿಮೀಟರ್ ಇದು ಆಯ್ತು. ಈಗ ನೋಡಿದಾಗ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಅದ ರೀ 5 ಅದ ರೀ. ಇಲ್ಲಿಂದ ಇಲ್ಲಿವರೆಗೆ ಎಷ್ಟು 5 ಸೆಂಟಿಮೀಟರ್. ಇದು 5 ಸೆಂಟಿಮೀಟರ್ ಮತ್ತು ಇಲ್ಲಿಂದ ಇಲ್ಲಿವರೆಗೆ ಎಷ್ಟು 7 ಸೆಂಟಿಮೀಟರ್. ಈ ಎರಡು ಕೂಡಿಸಿದ್ರೆ ಎಷ್ಟಾಯ್ತು 12 ಸೆಂಟಿಮೀಟ್ರ್ ಆಯ್ತದೆ. ಇದು ಇಲ್ಲಿಂದ ಪೂರ್ತಿ ಇಲ್ಲಿಂದ ತನಕ 12 ಸೆಂಟಿಮೀಟ್ರ್ ಆದರೂ ಇದು ಕೂಡ ಏನಾಯ್ತದೆ ಇಲ್ಲಿಂದ ಇಲ್ಲಿವರೆಗೆ 12 ಸೆಂಟಿಮೀಟರ್ ಆಯ್ತದೆ ರೀ. ಈಗ ಇದು 12 ಆದಾಗ ಈಗ ಇದು ಎಷ್ಟದಂತ ನಾವು ಕಂಡುಹಿಡಿಬೇಕು ರೀ. ಕಂಡುಹಿಡಿಬೇಕಂತಂದ್ರೆ ನಾವು 2 ವಿಧದಲ್ಲಿ ಕಂಡುಹಿಡ್ಬೋದು. ಹೆಂಗೆ ಅಂತಂದ್ರೆ ಈ 12ಕ್ಕೂ ಎಷ್ಟು ಗುಣಾಕಾರ ಮಾಡಿದ್ರು 60 ಬರ್ತದೆ ನೋಡ್ಕೊಳ್ಬೇಕು. 12ಕ್ಕೆ ಎಷ್ಟು ಗುಣಾಕಾರ ಮಾಡಿದ್ರೆ 60 ಬರ್ತದೆ. 12ಕ್ಕೆ 5ರಿಂದ ಗುಣಾಕಾರ ಮಾಡಿದ್ರೆ 60 ಬರ್ತದೆ. ಇದು 5 ಸೆಂಟಿಮೀಟ್ರ್. ಅಥವಾ ನೀವು ಹಿಂಗೂ ಕಂಡುಹಿಡ್ಬಾರ್ದು. ಹೆಂಗೆ ಅಂತಂದಾಗ ಇಲ್ಲಿಂದ ಇಲ್ಲಿವರೆಗೆ ಎಷ್ಟದ ರೀ 15 ಸೆಂಟಿಮೀಟ್ರ್ ಅದ. ಇಲ್ಲಿ ಎಷ್ಟದ ಇದು 4 ಸೆಂಟಿಮೀಟ್ರ್. ಇದು ಎಷ್ಟು 6 ಸೆಂಟಿಮೀಟ್ರ್. 4 6 ಎಷ್ಟು 10. 15ಕ್ಕೆ ಇನ್ನು ಎಷ್ಟು ಕೂಡಿಸಿದ್ರೆ 15 ಇದಾಯ್ತು ಅಂತಂದ್ರೆ 5 ಸೇರಿಸ್ಬೇಕು ರೀ. 10 15ರಲ್ಲಿ 10 ಕಳೆದ್ರೆ ಎಷ್ಟು 5. ಇದು ಎಷ್ಟಾಯ್ತು 5 ಸೆಂಟಿಮೀಟರ್. ಮೂರನೇ ಪ್ರಶ್ನೆ ಮುಗೀತು. ಈಗ 4ನೇ ಉಪಪ್ರಶ್ನೆಯನ್ನು ನೋಡೋಣ. 4ನೇ ಉಪಪ್ರಶ್ನೆಯಲ್ಲಿ ಇದು ಒಂದು ಚಿತ್ರದಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಎಷ್ಟದ ಅಂಬುದು ಕಂಡುಹಿಡಿಬೇಕಾಗ್ಯದ. ನಮಗೆ ಕಂಡುಹಿಡಿಬೇಕಾದ್ರೆ ನಾವು ನೋಡಬೇಕು ಇಲ್ಲಿಂದ ಇಲ್ಲಿವರೆಗೆ ಎಷ್ಟದ ಅಂತಂದಾಗ 5 ಸೆಂಟಿಮೀಟ್ರ್ ಅದ. ಇದು ಉದ್ದ. ಇಲ್ಲಿಂದ ಇಲ್ಲಿವರೆಗೆ ಎಷ್ಟದ ಅಂಬ ನಮಗೆ ಗೊತ್ತಿಲ್ಲ. ಇದು 5 ಸೆಂಟಿಮೀಟ್ರ್ ಆದ್ರೆ ಇದು ಕೂಡ ಎಷ್ಟಾಯ್ತದೆ 5 ಸೆಂಟಿಮೀಟ್ರ್. ಈಗ ವಿಸ್ತೀರ್ಣ ಕೊಟ್ಟಿದ್ದದ ಎಷ್ಟದ 18 ಸ್ಕ್ವಯರ್ ಸೆಂಟಿಮೀಟ್ರ್ ಅಂತ. ಈ 5ಕ್ಕೆ ಎಷ್ಟು ಗುಣಾಕಾರ ಮಾಡಿದ್ರು 18 ಸ್ಕ್ವಯರ್ ಸೆಂಟಿಮೀಟ್ರ್ ಬರ್ತದೆ ನೋಡ್ಕೊಳ್ಬೇಕು. 15 ಮಗಿಯಲ್ಲಿ ಇದು 5ರ ಮಗಿಯಲ್ಲಿ 18 ಬರೋದಿಲ್ಲ ಮಕ್ಕಳೇ. ಬರೋದಿಲ್ಲ ಅಂತಂದಾಗ ಏನು ಮಾಡಬೇಕು, ಇದು ಪಾಯಿಂಟ್ದಾಗ ಬರ್ತದೆ. ಪಾಯಿಂಟ್ದಿಂದ ಏನು ಮಾಡಬೇಕು ಗುಣಾಕಾರ ಮಾಡಬೇಕು. 15 5 3 15. ಇನ್ನು 3 ಇದಾಗ್ಲತ್ತಂತಂದ್ರೆ ಏನು ಮಾಡಬೇಕು
ಪಾಯಿಂಟ್ದಿಂದ ಗುಣಾಕಾರ ಮಾಡಬೇಕು. ಪಾಯಿಂಟ್ದಿಂದ 3.6 ಗುಣಿಲೆ 5 5 6 30 0 ಕೈಲೆ 3 5 3 15 3 18 ಒಂದು ಅಂಕಿಯಾಗಿ ಬಿಂದು ಅದ, ಇಲ್ಲಿ ಒಂದು ಅಂಕಿಯಾಗಿ ಬಿಂದು ಅದ, ಉತ್ತರದಲ್ಲಿ ಕೂಡಬೇಕು. ಆದ್ದರಿಂದ 18 ಬಂತು. ಈಗ ಇಲ್ಲಿ ಎಷ್ಟು ಇದ್ರದ್ದು ಅಳತೆ ಎಷ್ಟದ ಅಂತಂದಾಗ 3.6 ಸೆಂಟಿಮೀಟರ್. ಎಷ್ಟು? 3.6 ಸೆಂಟಿಮೀಟರ್. ಈಗ ಇದು 3.6 ಸೆಂಟಿಮೀಟರ್ ಅದ ಅಂತಂದಾಗ ಇದು ಕೂಡ ಏನಾಯ್ತದ 3.6 ಸೆಂಟಿಮೀಟರ್ ಆಯ್ತದೆ. ಈಗ ಇಲ್ಲಿಂದ ಇಲ್ಲಿವರೆಗೆ 3.6 ಸೆಂಟಿಮೀಟರ್ ಅದ, ಇಲ್ಲಿಂದ ಇಲ್ಲಿವರೆಗೆ ಅಂತ ಅವರೇ ಕೊಟ್ಟಿದ್ದದ ಅಂತಂದರೆ ಎಷ್ಟು? 4 3 4 7 7.6 ಅಂತಂದು ಇಲ್ಲಿಂದ ಇಲ್ಲಿವರೆಗೆ ಎಷ್ಟಾಯ್ತು ರೀ? 7.6 ಸೆಂಟಿಮೀಟರ್ ಆಯಿತು. ಈ 7.6 ಸೆಂಟಿಮೀಟರ್ ಆಯಿತು. ಈ 7.6 ಸೆಂಟಿಮೀಟರ್ಗೂ ಎಷ್ಟರಿಂದ ಗುಣಿಸಿದ್ರು 38 ಬರ್ತದೆ ನೋಡ್ಕೋಬೇಕು. ಇಲ್ಲಿಂದ ಇಲ್ಲಿವರೆಗೆ ಅದು ಅಳತೆ ಸಿಗ್ತದೆ ನಮಗೆ ಅಂತಂದಾಗ ಎಷ್ಟರಿಂದ ಗುಣಾಕಾರ ಮಾಡಬೇಕಂತಂದಾಗ 7 5 7 7ಕ್ಕೆ 7.6ಕ್ಕೆ 7.6ಕ್ಕೆ 5ರಿಂದ ಗುಣಿಸ್ಬೇಕು. 5 6 30ಕ್ಕೆ 0 ಕೈಲೆ 3 5 7 35 3 38 ಪಾಯಿಂಟ್. ಒಂದು ಅಂಕಿಯಾಗನ ಬಿಂದು ಅದ, ಆದರೆ ಒಂದು ಅಂಕಿಯಾಗಿ ಬಿಂದುಗೆ ಕೊಡಬೇಕು 38. ಆದ್ದರಿಂದ ಇಲ್ಲಿಂದ ಇಲ್ಲಿವರೆಗೆ 5 ಸೆಂಟಿಮೀಟ್ರ್ ಆಗುತ್ತದೆ. ಇದು 5 ಸೆಂಟಿಮೀಟ್ರ್ ಆದರೆ ಇದು ಕೂಡ ಏನೈತೆ ಇಲ್ಲಿಂದ ಇಲ್ಲಿವರೆಗೆ 5 ಸೆಂಟಿಮೀಟ್ರ್ ಆಗುತ್ತದೆ. ಇಲ್ಲಿಗೆ 4ನೇ ಉಪಪ್ರಶ್ನೆ ಮುಗೀತು ಮತ್ತು ಪುಟ ಸಂಖ್ಯೆ 19 ಮುಗೀತು. ಇಲ್ಲಿವರೆಗೆ ಈ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು.